ನಮಸ್ಕಾರ ಸ್ನೇಹಿತರೆ, ಡಿಜಿಟಲ್ ಯಾತ್ರಿಕದ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ಮೈಸೂರಿನ ನೂರಾರು ವರ್ಷಗಳಷ್ಟು ಹಳೆಯ ಲಲಿತ್ ಮಹಲ್ ಅರಮನೆಯನ್ನ ತೋರಿಸ್ತೀನಿ ಬನ್ನಿ. ನೀವು ಈ ಅರಮನೆಯನ್ನ ನೋಡಬೇಕು ಅಂದ್ರೆ 100 ರೂಪೀಸ್ ಅನ್ನ ಕೊಟ್ಟು ಟಿಕೆಟ್ ಅನ್ನ ಪಡೆದುಕೊಳ್ಬೇಕಾಗುತ್ತೆ. ನೋಡ್ರಿ, ಲಲಿತ್ ಮಹಲ್ ಪ್ಯಾಲೇಸು. ಲಲಿತ್ ಮಹಲ್ ಪ್ಯಾಲೇಸ್ ಇದು ಮೈಸೂರಿನ 2ನೇ ಅತಿ ದೊಡ್ಡ ಅರಮನೆ ಇದು. ನೋಡಿ ಫ್ರೆಂಡ್ಸ್, ಇದು ಲಲಿತ್ ಮಹಲ್ ಅರಮನೆ. ಮೈಸೂರಿನ 2ನೇ ಅತಿ ದೊಡ್ಡ ಅರಮನೆ ಇದು. ಇದ್ರ ಬಗ್ಗೆ ಕೆಲವು ವಿಷಯಗಳೆಲ್ಲ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಒಳಗಡೆ ಹೋಗಿ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಔಟ್ಸೈಡ್ ಗಾರ್ಡನ್ ಇದು ಕಾಣಿಸ್ತಿದೆ ಅಲ್ಲ ನೋಡಿ. ಇಲ್ಲಿ ಸ್ಟೇಯಿಂಗ್ ಇರುವಂತ ಗೆಸ್ಟ್ಗಳು ಇವರೆಲ್ಲ ನೋಡಿ. ಜಟ್ಕಾ ಬಂಡಿ, ಕುದುರೆ ಸವಾರಿ ಕೂಡ ಇರುತ್ತೆ ಇಲ್ಲಿ. ಕುದುರೆ 100 ರೂಪೀಸ್ ಕೊಟ್ರೆ ಇದೆಲ್ಲ ರೌಂಡ್ ಹಾಕ್ತಾರಂತೆ. ನಮಗೆ ಬೇಡ ಇದು. ಇಲ್ಲಿ ರೈಟ್ ಸೈಡ್. ಸೊ ಸ್ನೇಹಿತರೆ, ನಾವೀಗ ಅರಮನೆ ಒಳಭಾಗದಲ್ಲಿ ಹೋಗ್ತಾ ಇದ್ದೀವಿ. ಏನಿದೆ 30% ಡಿಸ್ಕೌಂಟು. ರೆಸ್ಟೋರೆಂಟು, ಸ್ವಿಮ್ಮಿಂಗ್ ಪೂಲು, ಕಾನ್ಫರೆನ್ಸ್ ಹಾಲು, ಬಾರು. ಓಹೋ, ಅರಮನೆಯಲ್ಲಿ ಬಾರು ಇಟ್ಟಿದ್ದಾರೆ ಇವರು ನೋಡಿ. ಬನ್ನಿ. ಇಲ್ಲೇನೋ ವಿಸಿಟರ್ಸ್ ನಾಟ್ ಅಲೌಡ್ ಅಂತ ಹಾಕಿದ್ದಾರೆ ಮೇಲೆ ಎಲ್ಲ. ಸೊ ಗ್ರೌಂಡ್ ಫ್ಲೋರ್ ಮಾತ್ರ ಅಂತ ಹೇಳಿದ್ದಾರೆ. ಇಲ್ಲಿವರೆಗೂ ಹೋಗ್ಬೋದು ನಾವು. ಸೊ ಆ ಬೋರ್ಡ್ ತೋರ್ಸೋಕ್ಕೋಸ್ಕರ ನಿಮ್ಮನ್ನ ಅಲ್ಲಿವರೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇನೋ ಒಂದು ದೊಡ್ಡ ಮಿರರ್ ಇದೆ, ನೋಡ್ಬೋದು. ನಾನು ಶೂಟ್ ಮಾಡ್ತಾ ಇದ್ದೀನಿ ನೋಡಿ. ವಿಸಿಟರ್ಸ್ ನಾಟ್ ಅಲೌಡ್ ಬಿಯಾಂಡ್ ದಿಸ್ ಪಾಯಿಂಟ್, ರೆಸಿಡೆನ್ಸ್ ಓನ್ಲಿ. ಮೇಲೆ ನಾವೇನು ಬುಕಿಂಗ್ ಮಾಡ್ಕೊತೀವಿ ಹೋಟೆಲ್ಸು, ಅವ್ರಿಗೆ ಮಾತ್ರ ಅಲೌ ಇದೆ ಅಂತ ಹೇಳ್ತಿದ್ದಾರೆ. ಬನ್ನಿ ಕೆಳಗಡೆ ಹೋಗೋಣ. ನಂತರ ಅವ್ರು ನಮಗೆ ಒಂದು ಕಾಫಿ ಇಲ್ಲ ಟೀ, ಬಿಸ್ಕೆಟ್ ಕೂಡ ಕೊಡ್ತಾರೆ ನೋಡಿ. ಇಲ್ಲಿ ಮೈಸೂರು ಮಹಾರಾಜರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಭಾವಚಿತ್ರವನ್ನು ಇಲ್ಲಿ ಹಾಕಿದ್ದಾರೆ ನೋಡಿ. ಈ ಅರಮನೆಯನ್ನ ಕಟ್ಟಿಸಿದ್ದು ಇವರೇ. ಬನ್ನಿ ಈ ಕಡೆ ಹೋಗೋಣ. ನೋಡ್ಬೋದು ಸ್ವಿಮ್ಮಿಂಗ್ ಪೂಲ್, ರೂಮ್ ಗೆಸ್ಟ್ ಓನ್ಲಿ ಅಂತ ಹಾಕಿದ್ದಾನೆ. ಹೋಟೆಲ್ನಲ್ಲಿ ಉಳಿದುಕೊಂಡಿರುವ ಅತಿಥಿಗಳಿಗೆ ಮಾತ್ರ ಪ್ರವೇಶ. ಓಕೆ ಓಕೆ, ಬೇರೆಯವರಿಗೆಲ್ಲ ಅವಕಾಶ ಇಲ್ಲ. ಇದೇನಿದೆ, ಅರ್ತ್ ಶಾಪ್ ಅಂತೇನೋ ಇದೆ, ಶಾಪಿಂಗು. ಆಕ್ಚುಲಿ ನಾನೇ ಇಲ್ಲಿ ಇವತ್ತು ಫಸ್ಟ್ ವಿಸಿಟರ್ ಲಲಿತ್ ಮಹಲ್ ಪ್ಯಾಲೇಸ್ಗೆ. ಇಲ್ಲಿರೋರೆಲ್ಲ ಇಲ್ಲಿ ಉಳಿದುಕೊಂಡಿರೋರು. ಇಲ್ಲಿ ರೆಸ್ಟೋರೆಂಟ್ ಏನಿದೆ ಇಲ್ಲಿ, ಅಲ್ಲಿ ರೂಮ್ಸ್ ಅಲ್ಲಿ ಇರೋರು ಇವರೆಲ್ಲ.
ಇಲ್ಲೂ ಕೂಡ ನೋಟಿಸ್ ಬೋರ್ಡ್ ಹಾಕಿದ್ದಾರೆ ನೋಡಿ, ಪೂಲ್ ಯೂಸ್ ಓನ್ಲಿ ಫಾರ್ ದ ಇನ್ ಹೌಸ್ ಗೆಸ್ಟ್ಸ್, ವಿಸಿಟರ್ಸ್ ನಾಟ್ ಅಲೌಡ್ ಅಂತ ಹಾಕಿದ್ದಾರೆ. ಬಟ್ ನಾನು ಇಲ್ಲಿ ವಿಸಿಟರೇ, ಯೂಸ್ ಮಾಡೋಂಗಿಲ್ಲ, ಜಸ್ಟ್ ನೋಡ್ಬೋದು ಅಷ್ಟೇ. ನೋಡಿ, ಲಲಿತ್ ಮಹಲ್ ಅರಮನೆಯ ಸ್ವಿಮ್ಮಿಂಗ್ ಪೂಲ್ ಇದು. ನೋಡಿ ಪ್ಯಾಲೇಸ್ ಯಾವ ರೀತಿ ಕಾಣಿಸುತ್ತೆ. ಇದೆಲ್ಲ ಇದ್ದಾರೆ ನೋಡಿ ಗೆಸ್ಟ್ಗಳು. ಅಲ್ಲೊಂದು ಫೌಂಟೇನ್ ಥರ ಇದೆ ನೋಡಿ, ವಾಟರ್ ಫೌಂಟೇನ್ ನೋಡಿ. ಕೂತ್ಕೊಳ್ಳೋದಕ್ಕೆ ಛತ್ರಿ ಇದು ಮಾಡಿದ್ದಾರೆ ನೋಡಿ, ಕೂತ್ಕೊಳ್ಳೋದಕ್ಕೆ ಮಕ್ಕಳು ಆಡ್ಕೊಂತಿದ್ದಾರೆ. ಬನ್ನಿ ಇನ್ನು ಒಳಗಡೆ ಏನೇನಿದೆ ಎಕ್ಸ್ಪ್ಲೋರ್ ಮಾಡೋಣ, ಟೀ ಕುಡ್ಕೊಂಡು ಮಾತಾಡೋಣ. ಟೀ ಕುಡಿತಾ ನಿಮಗೆ ಈ ಪ್ಯಾಲೇಸ್ ಬಗ್ಗೆ ಹೇಳ್ತೀನಿ. ಪ್ಯಾಲೇಸ್ ಈಗ ಹೋಟೆಲ್ ಆಗಿದೆ. ಯಾವಾಗಾಯಿತು, ಯಾಕಾಯಿತು, ಯಾರು ಮಾಡಿದ್ರು ಇದನ್ನು, ಯಾರು ಕಟ್ಟಿದ್ರು ಎಲ್ಲ ಹೇಳ್ತೀನಿ. ಇಲ್ಲಿ ತುಂಬ ಜನ ಕರ್ನಾಟಕದವ್ರಿಗಿಂತ ಹೊರಗಡೆ ಔಟ್ ಆಫ್ ಸ್ಟೇಟ್ ಅವರೇ ಬರ್ತಾರೆ ಇಲ್ಲಿ ಉಟ್ಕೊಳ್ಳೋದಕ್ಕೆ, ಒಂದು ಅರಮನೆ ಫೀಲ್ ಪಡೆಯೋದಕ್ಕೆ. ಬನ್ನಿ, ಈಗ ಅಲ್ಲಿ ಕೂತ್ಕೊಂಡ್ರೆ ನಮಗೆ ಒಂದು ಟೀ ಮತ್ತು ಬಿಸ್ಕೆಟ್ ಕೊಡ್ತಾರೆ. ಬೆಳಗ್ಗೆ ತಿಂಡಿನೂ ಮಾಡಿಲ್ಲ, ಒಂದು ಎಳ್ನೀರು ಕುಡಿದೆ ಅಷ್ಟೇ. ರೂಮ್ಸ್ ಅನಿಸುತ್ತೆ. ನೋಡಿ, ಇಲ್ಲಿ ಕೂತ್ಕೊಂಡ್ರೆ ನಮಗೆ ಕಾಫಿ ತಂದು ಕೊಡ್ತಾರೆ. ಸೊ ಇಲ್ಲೊಬ್ಬರಿಗೆ ಕೇಳಿದೆ ಕಾಫಿ ಚೆನ್ನಾಗಿರುತ್ತಾ, ಟೀ ಚೆನ್ನಾಗಿರುತ್ತಾ ಅಂದರೆ ಅವರು ಕಾಫಿನೇ ತಗೊಳ್ಳಿ, ಚೆನ್ನಾಗಿರುತ್ತೆ ಅಂದರು. ಸೊ ಕಾಫಿ ತಗೊಂಡು ಬನ್ನಿ ಅಂತ ಹೇಳಿದ್ದೀನಿ. ಇಲ್ಲಿ ಕೂತ್ಕೊಳ್ಳೋಣ. ಕೂತ್ಕೊಂಡು ನೋಡಿ ಎಲ್ಲ ಆಸನಗಳು ನೋಡಿ, ಚೇರ್ ವ್ಯವಸ್ಥೆ ಈ ರೀತಿ ಇದೆ. ಸೊ ಫ್ರೆಂಡ್ಸ್, ನಾನೀಗ ಲಲಿತ್ ಮಹಲ್ ಪ್ಯಾಲೇಸ್ ಒಳಗಡೆ ಕೂತಿದ್ದೀನಿ. ಸೊ ಈಗ ಕಾಫಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಇಲ್ಲಿ ಒಂದು ಫೀಲ್ ಹೆಂಗಿರುತ್ತೆ ಅಂತ, ಅರಮನೆಯಲ್ಲಿ ಕಾಫಿ ಕುಡಿಯೋದು. ಸೊ ಕಾಫಿಗೇನು ಎಕ್ಸ್ಟ್ರಾ ಪೇ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಬಂತು ಕಾಫಿ. ಥ್ಯಾಂಕ್ಸ್. ನೋಡಿ, ಓಹೋ ಇದೇನು ಸಿಲ್ವರ್ ಪ್ಲೇಟು, ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ಬಿಸ್ಕೆಟ್ ಮತ್ತು ಕಾಫಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ. 2 ಬಿಸ್ಕೆಟು, 1 ಕಾಫಿ ಕೊಟ್ಟಿದ್ದಾರೆ. ಬಿಸ್ಕೆಟ್ ಏನು ಅಷ್ಟಕ್ಕಷ್ಟೇ. ಸ್ನೇಹಿತರೆ, ಈ ಒಂದು ಅರಮನೆಯನ್ನ ಏನು ಪ್ಯಾಲೇಸ್ ಇದೆ, ಇದು ಮೈಸೂರಲ್ಲೇ 2ನೇ ದೊಡ್ಡದು ಅಂತ ಹೇಳ್ತಾರೆ, 2ನೇ ಅತಿ ದೊಡ್ಡ ಅರಮನೆ ಅಂತ ಹೇಳ್ತಾರೆ. ಇದನ್ನ 1921ನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿಸ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಇಂಡಿಯಾದಲ್ಲೇ ಮೋಸ್ಟ್ ಪಾಪ್ಯುಲರ್, ಅದರಲ್ಲೂ ಬಾಂಬೆಯಲ್ಲಿ ತುಂಬ ಫೇಮಸ್ ಆಗಿರ್ತಾರೆ E.W. ಫ್ರಿಚ್ಲೆ ಅನ್ನೋ ವಾಸ್ತುಶಿಲ್ಪಿ, ಆರ್ಕಿಟೆಕ್ಟರ್. ಆ ಒಬ್ಬ ಆರ್ಕಿಟೆಕ್ಟರ್ನ ಮೈಸೂರಿಗೆ ಕರೆಸ್ಬಿಟ್ಟು ಈ ಒಂದು ಲಲಿತ್ ಮಹಲ್ ಪ್ಯಾಲೇಸ್ ಅನ್ನ ವಿನ್ಯಾಸಗೊಳಿಸ್ತಾರೆ. ಅವ್ರ ಹೆಸರು E.W. ಫ್ರಿಚ್ಲೆ ಅಂತ. ಸೊ ಇದು ಕಾಂಟ್ರಾಕ್ಟರ್ ಬಂದ್ಬಿಟ್ಟು ಮುನಿವೆಂಕಟಪ್ಪ ಅಂತ, ಮುನಿವೆಂಕಟಪ್ಪ ಅಂತ, ನಮ್ಮ ಕರ್ನಾಟಕದವರೇ. ಅವರು ಕಾಂಟ್ರಾಕ್ಟರ್ ತಗೊಂಡು ಈ ಒಂದು ಪ್ಯಾಲೇಸ್ನ ಕಟ್ಟಿಸ್ತಾರೆ. ಸೊ ಅಂದರೆ 1921 ಅಂದರೆ 2021ಗೆ 100 ವರ್ಷ, ಅಂದರೆ 100 ಇಯರ್ಸ್ ಕಂಪ್ಲೀಟ್ ಆಗೋಗಿದೆ. ಇದು 2021 ನವೆಂಬರ್ 18ನೇ ತಾರೀಕು ಶತಮಾನೋತ್ಸವ ಆಚರಣೆ ಮಾಡಿದ್ರು ಇಲ್ಲಿ. ಇದೆಲ್ಲ ನೋಡಿ, ಫ್ಯಾಮಿಲಿ ಫ್ರೆಂಡ್ಸು ಈ ಥರ ಬಂದರೆ ತುಂಬ ಚೆನ್ನಾಗಿರುತ್ತೆ. ಕಾಣಿಸ್ತಿದ್ಯಾ? ಈಗೀಗ ವಿಸಿಟರ್ಸ್ ತುಂಬಿಕೊಳ್ತಾ ಇದ್ದಾರೆ. ಅರಮನೆಯಲ್ಲಿ ಕಾಫಿ ಮುಗೀತು. ಇನ್ನು ಹೊರಗಡೆ ಏನೇನಿದೆ ಎಲ್ಲ ನೋಡೋಣ. ನೋಡಿ, ಇದು ಬೆಳ್ಳಿ ತಟ್ಟೆ, ಇದು ಸಿಕ್ಕಾಪಟ್ಟೆ ವೆಯ್ಟ್ ಇದೆ ನೋಡಿ.
ಸೊ ಸ್ನೇಹಿತರೆ, ಈ ಒಂದು ಅರಮನೆಯನ್ನ 1921 ಭಾರತದ ವೈಸ್ರಾಯ್ ಇರೋದಕ್ಕೋಸ್ಕರ ಈ ಒಂದು ಅರಮನೆಯನ್ನ ಕಟ್ಟಿರ್ತಾರೆ. ಸೊ 1924 ಇದನ್ನ ಒಂದು ಪಂಚತಾರ ಹೋಟೆಲ್ ಆಗಿ ಮಾರ್ಪಡಿಸ್ತಾರೆ. ನೀವೇನ್ ನೋಡ್ತಾ ಇದ್ದೀರಾ, ಇದೆಲ್ಲ ಅಮೃತ ಶಿಲೆ. ಇದು ಮಾರ್ಬಲ್ಸ್, ಇದು ಅಮೃತ ಶಿಲೆಯಲ್ಲಿ ಈ ಒಂದು ಇಟಾಲಿಯನ್ ಶೈಲಿಯಲ್ಲಿ ಈ ಒಂದು ಸ್ಟೆಪ್ಸ್ ಅನ್ನ ಕಟ್ಟಿರುವಂತದ್ದು. ಅಮೃತ ಶಿಲೆಯನ್ನು ಬಳಸಿ ಕಟ್ಟಿರ್ತಕ್ಕಂತಹ ಮೆಟ್ಟಿಲುಗಳು. ಸ್ನೇಹಿತರೆ, ನೀವೇನೀಗ ನೋಡ್ತಿದ್ದೀರಾ, ಇದು ಲಲಿತ್ ಮಹಲ್ ಅರಮನೆಯ ಮೈನ್ ಅಟ್ರಾಕ್ಷನ್ ಪ್ಲೇಸ್. ಇದು ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಮೇಲ್ಛಾವಣಿ ನೋಡಿ. ಇದು ದೊಡ್ಡ ಹಾಲ್. ಇಲ್ಲಿ ಯಾರು ರೂಮ್ಸ್ ಎಲ್ಲ ಬುಕ್ ಮಾಡ್ಕೊಂಡಿರ್ತಾರೆ ಅವರಿಗೆಲ್ಲ ರಿಸರ್ವ್ ಆಗಿರುವಂತಹ ಸೀಟುಗಳು ಇವೆಲ್ಲ. ಊಟ ಮಾಡುವಂತಹ ದೊಡ್ಡ ಹಾಲ್ ಇದು. ನೋಡಿ, ಇದೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈ ಕಡೆ ಮೇರಿ ಕ್ರಿಸ್ಮಸ್ ಸ್ಪೆಷಲ್ಲು. ಮೇಲ್ಛಾವಣಿಯ ಅದ್ಭುತ ದೃಶ್ಯ. ಇಲ್ಲಿ ಜೋರಾಗಿ ಮಾತಾಡಿದ್ರೆ ಎಕೋ ಬರುತ್ತೆ, ಅದಕ್ಕೆ ಮೆತ್ತಗೆ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಇಲ್ಲಿ ನೋಡಿ, ಸ್ಟೇಜ್ ಥರ ಕಾಣಿಸುತ್ತೆ ಇದು. ಸೊ ಏನಾದರೂ ಫಂಕ್ಷನ್ಸು ಆ ರೀತಿ ಸೆಲೆಬ್ರೇಷನ್ಸ್ ಇದ್ದಾಗ ಈ ಒಂದು ಸ್ಟೇಜನ್ನು ಉಪಯೋಗಿಸ್ಕೊಳ್ತಾರೆ. ನೋಡಿ ಇದರ ಮೇಲೆ ವುಡ್ಡಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಕೆತ್ತನೆ ಮಾಡಿದ್ದಾರೆ. ನಿಮ್ಗೊಂದು ವಿಚಾರ ಹೇಳಲೇಬೇಕು, ಇದನ್ನ ನಂಬೋದಕ್ಕೆ ಒಂಥರ ಕಷ್ಟ ಆಗುತ್ತೆ. ಬರೀ 13 ಲಕ್ಷ ರೂಪಾಯಿಗೆ 100 ವರ್ಷಗಳ ಹಿಂದೆ ಈ ಅರಮನೆಯನ್ನ ಕಟ್ಟಿರೋದು. ಬರೀ 13 ಲಕ್ಷ. ಇವಾಗ 13 ಲಕ್ಷಕ್ಕೆ ಒಂದು ಮನೆ ಕಟ್ಬೋದಷ್ಟೇ ನಾವು. ನೋಡಿ, ಇಲ್ಲಿ ಹಿತ್ತಾಳೆ ಲೋಟಗಳು ನೋಡಿ, ತಾಮ್ರದ ಲೋಟಗಳು. ತಾಮ್ರ ಕಣ್ರಿ, ಬ್ರಾನ್ಸ್. ಕಾಫಿ ಟೀ ಕೊಡೋ ಪ್ಲೇಸ್ ಇದು. ನೋಡಿ, ಮೇಲೆ ಎಲ್ಲ ಅಲ್ಲಿ ಕೋಣೆ ಇರೋದು ಕಾಣಿಸ್ತಿದ್ಯಾ? ಇದು ನಾನಿರೋದು ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು. ಸೊ ಸಾಕು, ಬನ್ನಿ. ಥ್ಯಾಂಕ್ಸ್. ನೋಡಿ, ಉತ್ತರ ಭಾರತದವ್ರು ಇವರೆಲ್ಲ ರೀಲ್ಸೇ ಮಾಡ್ತಾವ್ರೆ ಕೂತ್ಕೊಂಡು. ಎಲ್ಲ ಫೋಟೋ ತಗೊಂತಿದ್ದಾರೆ ಅಂದ್ರೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಲ್ಲಿ ಕೂತ್ಕೊಂಡು. ಆಗ್ಲೇ ನಾರ್ತ್ ಇಂಡಿಯನ್ಸ್. ಸೊ ಫ್ರೆಂಡ್ಸ್, ನೋಡಿ, ಈ ಒಂದು ಲಲಿತ್ ಮಹಲ್ ಅರಮನೆ ಒಳಗಡೆ ಥರ ಎಲ್ಲ ಸೋಫಾಗಳೆಲ್ಲ ಹಾಕಿದ್ದಾರೆ ವಿಸಿಟರ್ಸ್ ಬಂದು ಕೂತ್ಕೊಳ್ಳೋದಕ್ಕೆ. ಚೆನ್ನಾಗಿದೆ ಅಲ್ವಾ? ಆ ಕಡೆ ಏನಿಲ್ಲ ಒಂದು 20 ಜನ ಕೂತ್ಕೋಬೋದು ಅಲ್ಲಿಂದ ಇಲ್ಲಿವರೆಗೂ. ಸೊ ಕಾಣಿಸ್ತಿದೆಯಾ ಹಿಂದೆ? ವಿಸಿಟರ್ಸ್ ಎಲ್ಲ ವಿಸಿಟ್ ಮಾಡ್ತಾ ಇರ್ತಾರೆ. ಈ ಒಂದು ಲಲಿತ್ ಮಹಲ್ ಅರಮನೆಯಲ್ಲಿ 100 ಕನ್ನಡ, ತಮಿಳು, ತೆಲುಗು, ಹಿಂದಿ, ಭಾರತದ ಎಲ್ಲ ಭಾಷೆಗಳ ಸಿನಿಮಾಗಳು ಇಲ್ಲಿ ಶೂಟಿಂಗ್ ಆಗಿದೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ ತೆಲುಗಿನ ಪ್ರಭಾಸ್ ಅವರ ಅಡವಿ ರಾಮುಡು ಆಗಿರ್ಬೋದು, ಅಮಿತಾಬ್ ಬಚ್ಚನ್ ಅವರ ಮರದ ಚಿತ್ರ ಇರ್ಬೋದು, ಹಾಗೆ ಬಂದರೆ ನಮ್ಮ ಕನ್ನಡದ ಹೆಸರಾಂತ KGF ಇರ್ಬೋದು, ಈಗ ವಿಷ್ಣುವರ್ಧನ್ ಆಗಿರ್ಬೋದು, ರಜನಿಕಾಂತ್, ಎಲ್ಲ ಹೀರೋಗಳ ಸಿನಿಮಾಗಳು ಈ ಒಂದು ಪ್ಯಾಲೇಸಲ್ಲಿ ಶೂಟ್ ಮಾಡಿದ್ದಾರೆ. ಹೊರಭಾಗ ಇರ್ಬೋದು, ಒಳಗಡೆ ಇರ್ಬೋದು. ನಿಮಗೆ ಸ್ನೇಹಿತರೆ, ನಿಮ್ಗೆ ಇನ್ನೊಂದು ವಿಷಯ ಹೇಳಲೇಬೇಕು. ಕನ್ನಡದ ಹೆಸರಾಂತ ಸಿನಿಮಾ ಆದಂತಹ KGF ಚಾಪ್ಟರ್ 1ನಲ್ಲಿ ಇದೇ ಅರಮನೆಯಲ್ಲೇ, ಇದೇ ಪ್ಯಾಲೇಸ್ ಬಂಗ್ಲೋ ಅಲ್ಲೇ ಗರುಡ ವಾಸವಾಗಿದ್ದು. ಸೊ ಗರುಡ ಇದ್ದಿದ್ದು ಇದೇ ಪ್ಯಾಲೇಸಲ್ಲೇ. ಗರುಡನನ್ನ ಒಡೆದು ಬಿಟ್ಟು ನಂತರ ರಾಕಿ ಬಾಯ್ ಚಾಪ್ಟರ್ 2ನಲ್ಲಿ ಈ ಒಂದು ಅರಮನೆಯಲ್ಲಿ ವಾಸ ಇರ್ತಾರೆ. ನೋಡ್ಬೇಕು, ಚಾಪ್ಟರ್ 3 ಕೂಡ ಬರುತ್ತೆ ಇನ್ನೊಂದು 3 ಇಯರ್ಸ್ 4 ಇಯರ್ಸ್ ಬಿಟ್ಕೊಂಡು. ಸೊ ಆ ಒಂದು ಚಾಪ್ಟರ್ ಅಲ್ಲಿ ಈ ಒಂದು ಬಂಗ್ಲೋ ತೋರಿಸ್ತಾರ ಇಲ್ವಾ ಗೊತ್ತಿಲ್ಲ. ಯಾಕಂದ್ರೆ ಈಗಾಗಲೇ ರಮಿಕಾ ಸೇನ್ ವಾಯುಸೇನೆ ದಾಳಿ ಮಾಡಿ ಎಲ್ಲ ನರಾಚಿ ಎಲ್ಲ ಮನೆಗಳನ್ನ, ಅಲ್ಲಿರುವಂತ ಫ್ಯಾಕ್ಟ್ರಿ, ಗೋಲ್ಡ್ ಮೈನಿಂಗ್ ಮಾಡ್ತಿದ್ದಾರೆ, ಎಲ್ಲವನ್ನ ಡೆಸ್ಟ್ರಾಯ್ ಮಾಡಿದ್ದಾರೆ.
ಸೊ ಈ ಒಂದು ಬಂಗ್ಲಾ ಕೂಡ ಅದರಲ್ಲಿ ಡೆಸ್ಟ್ರಾಯ್ ಆಗಿದೆಯಾ ಆ ಸಿನಿಮಾದಲ್ಲಿ ನಾನು ಹೇಳ್ತಿರೋದು. ನೋಡಬೇಕು, ಕಾದು ನೋಡಬೇಕು, ಅದೊಂದು ಕೌತುಕನೇ ಅಂತಲೇ ಹೇಳಬಹುದು. ಅವತ್ತು 2 ಘಟನೆ ನಡೀತು. ಆ ಜಾಗನೂ ಕೊನೆ ಆಯ್ತು. ಅವನು ಸೊ ಯಾರೆಲ್ಲ KGF ಮೂವಿ ನೋಡಿದ್ದೀರಾ ಲೈಕ್ ಮಾಡಿ, ಯಾರೆಲ್ಲ ನೋಡಿಲ್ಲ ಅವರು ಡಿಸ್ಲೈಕ್ ಮಾಡಿ. ಸೊ ಗೊತ್ತಾಗುತ್ತೆ ಎಷ್ಟು ಜನ KGF ಮೂವಿ ನೋಡಿದ್ದೀರಾ ಅಂತ. KGF ಚಾಪ್ಟರ್ 1 ಮತ್ತು ಚಾಪ್ಟರ್ 2 ಯಾವುದಾದ್ರೂ ಒಂದಾದರೂ ನೀವು ನೋಡೇ ಇರ್ತೀರಾ. ಸೊ ನೀವು ಚಾಪ್ಟರ್ 1 ನೋಡಿಲ್ಲ ಅಂದರೆ 2ನೇದು ಚಾಪ್ಟರ್ ನಿಮಗೆ ಅರ್ಥ ಆಗೋದಿಲ್ಲ. ಸೊ 2 ಚಾಪ್ಟರ್ನು ನೋಡಲೇಬೇಕಾಗುತ್ತೆ ನೀವು. ಕೋಲಾರ ಗೋಲ್ಡ್ ಫೀಲ್ಡ್ಸ್ ಹೊರಗಡೆ ಎಲ್ಲ ಒಂದು ರೌಂಡ್ ಹಾಕ್ಸ್ತೀನಿ ನಿಮಗೆ. ಹೊರಗಡೆ ಎಲ್ಲ ಒಂದು ಸುತ್ತು ಓಡಾಡೋಣ. ತುಂಬ ಚೆನ್ನಾಗಿದೆ, ಪೀಸ್ಫುಲ್ಲು ಪ್ಲೇಸ್ ಇದು. ನಿಮ್ಗೆ ಯಾರು ಇಲ್ಲಿ ಬಂದು ಡಿಸ್ಟರ್ಬ್ ಮಾಡಲ್ಲ. ಆಲ್ಮೋಸ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ದಂಗೆ ಎಲ್ಲ ನಾರ್ತಿಂದನೇ ತುಂಬ ಜನ ಬರ್ತಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಫಸ್ಟ್ ಫ್ಲೋರ್ಗೆ ಏನು ಹೋಗ್ತೀವಿ, ಸಾಕಷ್ಟು ದೇವರುಗಳ ಒಂದು ಚಿತ್ರಣಗಳನ್ನು ಇಲ್ಲಿ ಇಟ್ಟಿದ್ದಾರೆ ನೋಡಿ. ನೋಡಿ ಇಲ್ಲಿ ಗೌತಮ ಬುದ್ಧ, ಲಕ್ಷ್ಮೀದೇವಿ, ಸರಸ್ವತಿ, ಶ್ರೀಕೃಷ್ಣ, ಆಮೇಲೆ ನಟರಾಜ ಮೂರ್ತಿ, ಮತ್ತು ಲಕ್ಷ್ಮಿ, ಚಾಮುಂಡಿ ದೇವಿ ನೋಡಿ, ಝೂಮ್ ಮಾಡ್ತೇನೆ ನೋಡಿ. ನೋಡಿ ಚಾಮುಂಡೇಶ್ವರಿ ಮತ್ತು ಕೃಷ್ಣ. ಶ್ರೀ ಜಯಚಾಮರಾಜೇಂದ್ರ ಒಡೆಯರು. ಪ್ಲೇಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇದು KGF ಅಲ್ಲಿ ಸುಮಾರು ಶಾರ್ಟ್ಸ್ ಇಲ್ಲಿ ತೆಗೆದಿದ್ದಾರೆ. ನೋಡಿ ಈ ಪ್ಯಾಲೇಸ್ ಮುಂಭಾಗ ಇದೆಯಲ್ಲ, ಇಲ್ಲೇ KGF ಚಾಪ್ಟರ್ 2ನ ತೂಫಾನ್ ಸಾಂಗ್ ಬಿಗಿನಿಂಗ್ ಏನು ಬರುತ್ತೆ ಆ ಸೀನ ಶೂಟ್ ಮಾಡಿರೋದು. హాయ్, నేను ఇప్పుడు లలిత మహల్ ప్యాలెస్లో ఉన్నా. ఇది ఎంటర్ కావడానికి మీకు పర్ హెడ్ 100 రూపీస్. ఓన్లీ గ్రౌండ్ ఫ్లోర్ మాత్రమే చూడొచ్చు. 5 years బిలో ఉన్న వాళ్ళకి అసలు టికెట్ అవసరం లేదు. చాలా బ్యూటిఫుల్గా ఉంది ప్యాలెస్. ఇప్పుడు మేము హైదరాబాద్ నుంచి వచ్చాము. ఇంకా ఇక్కడ స్పెషల్ ఏంటంటే టీ ఇంకా కాఫీ కూడా కాంప్లిమెంట్గా ఇస్తారంట. చాలా బ్యూటిఫుల్గా ఉంది ప్యాలెస్. Me and my friends have come from Mumbai to visit this place. Actually, this place is famous because of the movie KGF and Rocky Bhai, they say. He was there in this. That's the reason we came to visit Lalita Palace. So it's a nice place. I would recommend everyone to come over here. And please do like, comment and subscribe on Digital Yatrika. ಓ ಇಲ್ಲಿ ಇದೆ ನೋಡಿ, ನಾನು ಹೇಳಿದ್ನಲ್ಲ ಲಿಫ್ಟ್ ಇದು. ಡು ನಾಟ್ ಯೂಸ್ ದ ಲಿಫ್ಟ್ ಇನ್ ಅಂತ ಹಾಕಿದ್ದಾರೆ. ಸೊ 100 ವರ್ಷಗಳ ಹಿಂದೆಯೇ ನೋಡಿ ಈ ರೀತಿಯ ಕೈ ಲಿಫ್ಟ್ ಇತ್ತು, ಹ್ಯಾಂಡ್ ಲಿಫ್ಟ್ ಅಂತ ಕರಿತೀವಿ ಇದನ್ನು. ಪ್ರಸ್ತುತ ಇದು ಸ್ಟಾಪ್ ಮಾಡಿದ್ದಾರೆ. ನೋಡಿ ಗಣೇಶನ ಚಿತ್ರ ನೋಡಿ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಗೋಳಾಕಾರದ ಗುಮ್ಮಟಗಳು, ಇದನ್ನ ಲಂಡನ್ನ ಸೆಂಟ್ ಪಾಲ್ ಕ್ಯಾಥೆಡ್ರಲ್ ಚರ್ಚ್ನ ಮಾದರಿಯಲ್ಲಿ ನಿರ್ಮಿಸಿದ್ದಾರೆ. ನೋಡಿ, ನೀವು 100 ರೂಪೀಸ್ ಪೇ ಮಾಡಿದ್ರೆ ಈ ರೀತಿ ಒಂದು ಕುದುರೆ ಚಟಕಾ ಬಂಡಿ ಅಂತ ಕರಿತೀವಿ ಇದನ್ನ. ಸೊ 100 ರೂಪೀಸ್ ಪೇ ಮಾಡಿದ್ರೆ ನಮಗೆ ಇದರಲ್ಲಿ ಒಂದು ರೌಂಡ್ ಇಲ್ಲಿ ಕರ್ಕೊಂಡು ಹೋಗ್ತಾರೆ. ಕಂಪ್ಲೀಟ್ ಇಲ್ಲಿ ಸುತ್ತಲೂ ಓಡಾಡಿಸ್ತಾರೆ. ಸ್ನೇಹಿತರೆ, ನೋಡಿದ್ರಲ್ಲ ಲಲಿತ್ ಮಹಲ್ ಪ್ಯಾಲೇಸ್. ತುಂಬ ಅದ್ಭುತವಾಗಿತ್ತು, ತುಂಬ ಭವ್ಯವಾದಂತಹ ಅರಮನೆ ಇದು. ಸೊ ನಾವೀಗ ಮನೆಗೆ ಹೋಗುವಂತಹ ಸಮಯ. ಸಿಕ್ಕಾಪಟ್ಟೆ ಬಿಸಿಲು, ಆಲ್ಮೋಸ್ಟ್ ಈಗ 1 ಗಂಟೆ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.